ಮಗ ಉಮೇಶ್ ಅಲ್ವಾ? ಹೌದು ನಾನೇ. ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ನಿಮ್ಮ ಮೈದ್ನ ಈಗ ಎಲ್ಲಿದ್ದಾರೆ? ಎಲ್ಲಿದ್ದಾನಂದ್ರೆ ಮನೆಯಲ್ಲೇ ಇದ್ದಾನೆ. ಅವನಿಗೆ ಕೆಲಸ ಸಿಕ್ಕಿದ್ದೆ, ತಿಂಗಳು 35,000. ಕೆಲಸ ಮಾತ್ರ ಜಾಸ್ತಿ. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ನಾವು ಬರೋದೇ ರಾತ್ರಿ ಎಲ್ಲರೂ ಮಲಗಿದ್ಮೇಲೆ. ಮೊದಲು ಆರೋಗ್ಯ ಅಂತೀನಿ, ನನ್ನ ಮಾತಿ ಕಿವಿಗೆ ಹಾಕೊಳ್ಳಲ್ಲ ಅಂತಾನಪ್ಪ ಅವನು. ಮನೆಯಲ್ಲೇ ಇದ್ದಾನಾ? ಅವನು ಫೋನ್ ನಂಬರ್ ಏನಾದ್ರು ಚೇಂಜ್ ಮಾಡಿದಾನಾ? ಹೊಸ ನಂಬರ್ ಇದ್ರೆ ಸ್ವಲ್ಪ ಕೊಡ್ತೀರಾ? ಹೊಸ ನಂಬರು ಬುಕ್ಕಲ್ಲಿ ಬರ್ದಿಟ್ಟಿದ್ದೀನಿ, ನೋಡ್ಕೊಡ್ತೀನಿ. 1 ನಿಮಿಷ ಇರಪ್ಪ. ಹೇ ಶಿವು, ನಿಂತ್ಕೋ. ಹೇ ಶಿವು, ನಿಂತ್ಕೋ. ಅಯ್ಯೋ, ಇವನೇ ಕೊಡೋಗ್ತಿದ್ದಾನೆ, ಇವನೇ ಕೊಡಿಸ್ಕೊಂಡು ಹೋಗ್ತಿದ್ದಾನೆ. ಅಯ್ಯೋ, ಇವರಿಬ್ರು ಎಲ್ಲಿ ಓಡೋದ್ರು? ಮೊದಲು ಅವ್ರಿಗೆ ಫೋನ್ ಮಾಡ್ತೀನಿ. ಹೇ, ನೋಡಿದ್ರೆ ನಿಮ್ಮ ತಮ್ಮ ಎಂತ ಕೆಲಸ ಮಾಡಿದಾರಂತ. ಅವನಿಗೆ ಮೊದಲು ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಮಾಡಿಸ್ಬೇಕು, ಇಲ್ಲಾಂದ್ರೆ ಏನಾದೊಂದು ಕೆಲಸ ಮಾಡಿ ಹಿಂಗೆ ಪೊಲೀಸವ್ರ ಕೈಲಿ ಸಿಗಾಕೋತಾನೆ. ನನಗೆ ಅವತ್ತೇ ಡೌಟ್ ಬಂದಿತ್ತು, ನೀವೇ ಇಲ್ಲ ಅವನು ಒಳ್ಳೆ ಹುಡುಗ ಅಂತ ಹೇಳಿ ಮುದ್ದು ಮಾಡಿ ನಿಮ್ಮ ತಲೆ ಮೇಲೆ ಕೂರಿಸ್ಕೊಂಡ್ರಿ. ದೇವ್ರೆ, ಇವ್ನ್ಯಾಕೆ ಅವನ ನೋಡಿಕೊಂಡ್ ಬಂದ? ಇವ್ನ್ಯಾಕೆ ಅವ್ರನ್ನ ನೋಡಷ್ಟು ಓಡೋದ? ಅಯ್ಯೋ, ನಿಂತ್ಕೋ. ನಿಂತ್ಕೋ. ಯಾಕೆ ಸುಳ್ಳು ಹೇಳ್ಕೊಂಡು ತಿರ್ಪಿದ್ಯಾ ಹೇಳು? ಬಿಡು 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 ಹೇಳು. ಯಾಕೆ ಸುಳ್ಳು ಹೇಳ್ಕೊಂಡು ತಿರ್ಪಿದ್ಯಾ ಮತ್ತೆ ಹೇಳು? ಇಲ್ಲ, ನಾನು ಹೇಳಲ್ಲ. ಬಿಡು ಬಿಡು. ಹೇಳಲ್ಲ ಅಂದ್ರೆ ನಾನು ಬಿಡಲ್ಲ. ಚಿನ್ನ ಚೇನಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ. ನನ್ನ ಹತ್ರ ಹೋಗೋಣ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಹೇಳು? ನನಗೇನು ಗೊತ್ತಿಲ್ಲ. ನೀನು ಯಾರ ಜೊತೆ ಸೇರ್ಕೊಂಡು ಯಾರ ಮಾತನ್ನು ನಂಬ್ಕೊಂಡು ಈ ಕೆಲಸ ಕೇಳಿದ್ಯೋ ಅವ್ರನ್ನೇ ಕೇಳು, ನನ್ನ ಕೇಳಬೇಡ. ಹೇಳು ಹೇಳು. ಆ ಚಿನ್ನ ಎಲ್ಲ ಎಲ್ಲಿಟ್ಟಿದ್ದೀರಾ ಹೇಳಿ? ನಮ್ಮ ಹುಡುಗರೆಲ್ಲ ಕತ್ಲಾದ್ಮೇಲೆ ಯಾಕೆ ಮನೆಗೆ ಬರ್ತಿದ್ದಾರೆ ಹೇಳಿ? ಹೇಳು. ನಾನು ಏನು ಹೇಳಲ್ಲ. ಎಷ್ಟೇ ಹುಡುಕಿದ್ರು ಆ ಚಿನ್ನ ನಿನಗೆ ಸಿಗಲ್ಲ. ನಿನ್ನ ಫ್ರೆಂಡ್ಸೇ ನಿನಗೆ ಮೋಸ ಮಾಡಿದ್ರು. ನನ್ನ ಫಾಲೋ ಮಾಡಬೇಡ, ಬಿಟ್ಬಿಡು. ನಮ್ಮ ಹುಡುಗರಿಗೆ ಗೊತ್ತಾದ್ರೆ ನೀನ್ ಕಳ್ಳ ಅಂತ ಪ್ರೂವ್ ಮಾಡಿ ಒದ್ದು ಒಳಗಡೆ ಹಾಕಿಸ್ತಾರೆ. ನಿಲ್ಲ ನಿಲ್ಲ. ಶಾಕಲ್ಲಿ ತೆಗೀರಿ, ಶಾಕಲ್ಲಿರಿ. ಆಕ್ಷನ್ ಅಷ್ಟೇ ಸರ್. ಅದೊಂದೇ ಶಾಟ್, ಅದೊಂದೇ ಶಾಟ್. ಅಲ್ಲಿಂದ ಫಸ್ಟ್ ಬನ್ನಿ, ನೀವು ಓಡ್ಬಿಟ್ರು ಅಂತ ಅದು ಕೋಪದಲ್ಲೇ ಇಟ್ಕೊಳ್ಳಿ. ಆಕ್ಷನ್ಗೆ ಹಾಕಿ ಅಂತ ಹೇಳೋಷ್ಟೊತ್ತಿಗೆ ನೀವು ಹಿಡಿಬೇಕು. ಇದು ಮಾಡ್ತಾ ಇರಿ. ಆಕ್ಷನ್. ನನಗೆ ಅರ್ಥ ಹಿಡಿ, ಕೋಪದಲ್ಲಿ ರೆಡಿ. ನೀವು ಕೋಪದಲ್ಲಿ ಬೇಗ ರಾಹುಲ್ ಅಂತ ಅದು ಒಂದೇ ಪುಷ್. ಅದು ಇದರಲ್ಲಿ ರಾಹುಲ್ ಹೆಂಗಿರಿ. ಆಕ್ಷನ್. ನಗೋತಾರ ಇಷ್ಟೇ ಕ್ಲೋಸ್ ಬಿಡು, ಬರ್ಬೋದು. ಓಕೆ, ಆದ್ರೆ ಕಣ್ಣೇ ಬ್ರೈಟ್ ಮಾಡ್ತಾ ಇಲ್ಲ ನೀವು. ಬಿಡೋ ಕಣ್ಣು ಹಿಂಗೆ ಇದೆ ದಿಲೀಪ್, ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಏನೋ ಒಂದು ಮಾಡೋ ತರ ಹಿಂಗೆ ಎತ್ತೋ ತರ. ಆಕ್ಷನ್ ಆಕ್ಷನ್ ರೆಡಿ. ಒಂದು ನಿಮಿಷ ಹೇಳಿತಾ ಬ್ಯಾಂಡ್ ಲೂಸ್ ಆಗೋಯ್ತು.
ಕುತ್ತಿಗೆ ಹತ್ರ ಇಲ್ಲಿ ಇಲ್ಲಿ ಇಲ್ಲಿಂದ ಇಲ್ಲಿದ್ದು ಈ ಸೈಡ್ ಇಲ್ಲ ನಾನು ಹೇಳಲ್ಲ ಬಿಡು. ಬಿಟ್ಟು ಎಲ್ಲಿಟ್ಟಿದ್ದೀರಾ? ಚಿನ್ನ ಚೇನು ಬಳೆ ನೆಕ್ಲೇಸು ಚಿನ್ನ ಚೇನು ಬಳೆ ನೆಕ್ಲೆಸ್ ಕದ್ಬಿಟ್ಟು ಎಲ್ಲಿಟ್ಟಿದ್ದೀರಾ? ಇಟ್ಟಿದ್ದೀರಾ? ನನ್ನ ಹತ್ರ ಓಕೆನಾ? ಕಾಣಿಸ್ತಿದ್ದೀನ ನಾನು? ಹೇಳಲ್ಲ ಅಂದ್ರೆ ಇನ್ನೊಂದು ಬಿಡಲ್ಲ. ಏಯ್ ಚಿನ್ನ ಚೈನು ನೆಕ್ಲೆಸ್ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂದ್ರೆ ಕಾಣಬೇಕು ಹೇಳೋದು. ನೋವಲ್ಲಿ ಚಿನ್ನ ಚೇನ್ ಎಲ್ಲಿಟ್ಟಿದ್ದೀರಾ ಹೇಳಿ. ಯಾಕೆ ಹುಡುಗರಲ್ಲ? ಹೋಗಕ್ಕೆ ಹೋಗಿ ಯಾವುದಕ್ಕೂ ನೀವು ನನ್ನಂತ ಹಿಂಗಿದ್ದು ತಳ್ಬಿಟ್ಟು ಹೋಗಿ ಹೋಗಕ್ಕೆ ಸುಮ್ಮನೆ ಅಲ್ಲ ಸುಮ್ಮನೆ ಹೋಗಕ್ಕೆ ಹೋಗಿ ಸುಮ್ಮನೆ ಇಲ್ಲಿಂದ ಸುಮ್ಮನೆ ಹೋಗಕ್ಕೆ ಹೋಗಿ ಹೇಳ್ತೀನಿ. ಹಿಂಗೆ ಬೀಳ್ತೀರಲ್ಲ ದಿಲೀಪ್ ಹೋಗ್ತಿದ್ದಾಗೆ ಅಲ್ಲ ನೀವು ಹೋಗಿ ರಾಹುಲ್ ಮತ್ತೆ ಎದ್ದು ಬಂದು ಹೋಗ್ಬೇಕು ಮತ್ತೆ ಸೆಕೆಂಡ್ ಪಾರ್ಟ್ ಆಯ್ತಾ? ಅದು ಫಾಸ್ಟಲ್ಲಿ ಆಗ್ಬೇಕು. ಹೆಂಗೆ ಗೊತ್ತಾ? ಬನ್ನಿ ದಿಲೀಪ್ ತುಂಬ ಹೋಗ್ಬೇಡಿ. ನೀವು ತಳ್ಳು ಬರೋದಲ್ಲಿ ನೀವು ಅವ್ನು ಬಿದ್ದಿರ್ತೀರ ಅಂತ ಅರ್ಥ. ಅದು ತಕ್ಷಣ ಅದೊಂದು ಇಷ್ಟು ಕಟಿಂಗ್ ತೆಗೀಲಿ ಸರ್. ಫಸ್ಟು ಇದು ಹೆಂಗೆ ಗೊತ್ತಾ ದಿಲೀಪ್? ಬನ್ನಿ ಈ ಕಡೆ ಬನ್ನಿ ರಾಹುಲ್. ಸ್ವಲ್ಪ ಫಸ್ಟು ಅಲ್ಲಲ್ಲ ಇಲ್ಲಿ ಹಿಡಿದಿದ್ದಾರಲ್ಲ. ಓಕೆ ಪರವಾಗಿಲ್ಲ, ಇಲ್ಲಿ ಹಿಡಿದಾರೆ. ನೀವು ಹಿಂಗೆ ಬಿದ್ದಿರ್ತೀರ ನೋಡಿ, ಆ ಬೀಳೋವಾಗ ಹಿಂಗೆ ಹೋಗ್ತಾನೆ ಅದು ಫಸ್ಟ್ ಆ ಕಡೆ ಬೀಳೋದು ತಳ್ಳೋದೆಲ್ಲ ತೆಗಿಯೋದು. ಆಮೇಲೆ ದಿಲೀಪ್ ರಾಹುಲ್ ಹೆವಿಯಾಗಿ ಇರಲಿ ಅಲ್ಲ. ನಾನು ಏನು ಹೇಳು? ನಾನೇನೇ ಹೇಳ ಬಿಡು ನನ್ನ ಫಾಲೋ ಮಾಡಬೇಡ ಕಣೋ ಅಂತ ಹಿಡ್ಕೊಂಡು ಬಿಡು ನನ್ನ ಹಿಂಗೆ ಇರ್ತಾರಲ್ಲ. ಎರಡು ಮೂರು ಪೆಟ್ಟು ಹೊಡಿತಾರ. ಹಿಡ್ಕೊಳ್ಳಿ ಒಟ್ಟಿಗೆ ಮಾಡಿ ಕೈ ಮಾಡ್ಕೊಂಡು ಹೊಡೀರಿ ಅಷ್ಟೇ ಅಂತ ಓಡ್ತಾರೆ. ಇವ್ರು ದಿಲೀಪ್ ಓಡಿಸ್ತಾರೆ ಸರ್ ಅಷ್ಟೇ. ನೀವು ವಿಶ್ವನ ಸ್ವಲ್ಪ ಯೋಚನೆ ಮಾಡಿ, ಸಡನ್ ಆಗುತ್ತಿಲ್ಲ. ಹೌದಾ? ಬಂದ ತಕ್ಷಣ ತೋರಿಸ್ಬೇಡಿ. ಬಂದ ತಕ್ಷಣ ನೋಡಿ ಯಾರು ಅಂತ. ಯಾವುದೋ ನೀವು ಆಟೋ ಬುಕ್ ಮಾಡಬೇಕು ಅದೆಲ್ಲ ಇರುತ್ತಲ್ಲ. ಬಂದ ತಕ್ಷಣ ಅದು ಆಮೇಲೆ ಸ್ವಲ್ಪ ನೋಡಿ ಯಾಕೆ. ಹೌದು ನಾನೇ ಬೇರೆ ಥರ ಆ್ಯಕ್ಷನ್. ಹೌದು ನಾನೇ. ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಅದಷ್ಟು ಫಾಸ್ಟ್ ಅಲ್ಲ, ಬರೋದೇ ಕಂಡಿರ್ತಾರ. ಹೌದು ನಾನೇ. ನಿಮ್ಮ ಹತ್ರ ಒಂದು ಬ್ರೈಟ್ ಆಗಿ ಕೇಳಬೇಡಿ, ಸ್ವಲ್ಪ ಡೌಟ್ ಆ್ಯಕ್ಷನ್ ಮಾಡಿದ್ದೇನಾ? ನಂಬರ್ ಏನಾದರೂ ಚೇಂಜ್ ಮಾಡಿದ್ದಾನೆ? ನಂಬರ್ ಸ್ವಿಚ್ ಆಫ್ ಬರ್ತಿದೆ. ಮೊದಲು ಹೊಸ ನಂಬರ್ ಇದ್ರೆ ಏನಾದರೂ ಹೊಸ ನಂಬರ್ ಇದ್ರೆ ಕೊಡ್ತೀರಾ ಸ್ವಲ್ಪ? ಹೊಸ ನಂಬರ್ ಕೊಡ್ತೀರಾ ಸ್ವಲ್ಪ? ಬುಕ್ಕಲ್ಲಿ ಬರ್ದಿಟ್ಟಿರ್ತೀನಿ. ಹೊಸ ನಂಬರ್ ಬುಕ್ಕಲ್ಲಿ ಬರ್ದಿದ್ದೀನಿ, ಕೊಡ್ತೀನಿ ಅಂತ ತಿರುಗ್ತಾರೆ. ಅಲ್ಲ ಫಸ್ಟ್ ಅವ್ರದ್ದು ಮಾಡಿ ತಗೊಂಡು ಅಷ್ಟೇ, ಅಲ್ಲಿವರೆಗೆ ಬರಬೇಕು. ರೆಡಿ? ನಿಂತ್ಕೋ. ಅಯ್ಯೋ ಇವನ್ ಯಾಕೆ ಬಂದ? ಹಿಂಗ್ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಅಲ್ಲ ಇವನೇ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಇಲ್ಲ ಅದು ವಾಯ್ಸ್ ಚೇಂಜ್. ಇವನೇ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಟೆನ್ಷನ್. ಇವನೇ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಅದಲ್ಲ, ಇನ್ನು ಗಾಬರಿ ಇವನೇ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಆ ಥರ ಕರೆಕ್ಟ್. ಅಂದ್ರೆ ಹೀಗೆ ಒಂದು ಏನೋ ಸುಳ್ಳು ಹೇಳಿ ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾನೆ. ನನ್ಗೆ ಅವತ್ತೇ ಡೌಟ್ ಬಂದಿತ್ತು ರೀ, ನೀವೇ ಇಲ್ಲ ಆ ಥರ ಅಲ್ಲ ಅಂತ ಮುದ್ದು ಮಾಡಿ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ. ದೇವ್ರೇ, ಎಲ್ಲೋದ್ರು ಯಾಕೆ ಇವನು ಅವನನ್ನು ಹುಡ್ಕೊಂಡು ಬಂದ? ಇವನು ಯಾಕೆ ಅವನನ್ನು ನೋಡಿದ ತಕ್ಷಣ ಓಡೋದ? ಒಂದ್ಸಲ ಎಷ್ಟು ಬರುತ್ತೆ ಅಷ್ಟೇ. ಫಸ್ಟ್ ಲೈನ್ ಇಲ್ಲಿ ಮ್ಯಾಮ್, ಫಸ್ಟ್ ಲೈನ್. ರೀ ನೋಡಿದ್ರೆ ನಿಮ್ಮ ತಮ್ಮ ಎಂಥ ಕೆಲಸ ಮಾಡಿದ್ದಾನೆ ಅಂತ ಅರ್ಜೆಂಟಲ್ಲಿ. ರೀ ನೋಡಿದ್ರೆ ನಿಮ್ಮ ತಮ್ಮ ಎಂಥ ಕೆಲಸ ಮಾಡ್ತಾನೆ? ಒಂದೇ ಕಡೆ ಇರಬಾರ್ದು. ಕೊಡಿ ಫೋನ್. ನೀವು ಎಷ್ಟು ಮಾಡ್ತೀರಿ? ರೀ ನೋಡಿದ್ರೆ ನಿಮ್ಮ ತಮ್ಮ ಎಂಥ ಕೆಲಸ ಮಾಡಿದ್ದಾನೆ ಅಂತ ಸ್ವಲ್ಪ ಆ ಕಡೆ ಈ ಕಡೆ ಗಾಬರಿ ನೋಡಿ. ಹಲೋ ಅನ್ಬೇಕು. ಇಲ್ಲ ಹಲೋ ಬೇಡವಾ? ಹಾಲೋಗೆಲ್ಲ ಟೈಮೇ ಇಲ್ಲ. ಫೋನ್ ಎತ್ತಿದ ತಕ್ಷಣ ರೀ ಸ್ಟಾರ್ಟಿಂಗ್. ರೀ ನಿಮ್ಮ ತಮ್ಮ ಎಂಥ ಕೆಲಸ ಮಾಡಿದ್ದಾನೆ ನೋಡಿದ್ರಾ? ಕರೆಕ್ಟ್.
ಮೊದಲು ಅವ್ನಿಗೆ ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಮಾಡಿಸ್ಬೇಕು. ರೀ ನಿಮ್ಮ ತಮ್ಮ ಎಂತ ಕೆಲಸ ಮಾಡಿದಾರೆ ನೋಡಿದ್ರಾ? ಮೊದಲು ಅವನಿಗೆ ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಮಾಡಿಸ್ಬೇಕು. ಇಲ್ಲಾಂದ್ರೆ ಹೀಗೆ ಏನೋ ಒಂದು ಸುಳ್ಳು ಹೇಳಿ ಇಲ್ಲಾಂದ್ರೆ ಹೀಗೆ ಏನಾದ್ರೂ ಒಂದು ಸುಳ್ಳು ಹೇಳಿ ಪೊಲೀಸ್ ಅವ್ರ ಕೈಯಲ್ಲಿ ಸಿಗಾಕೋತಾನೆ. ಕೆಲಸ ಮಾಡಿದಾನಂತ. ಸಾರಿ, ಅವನು ಇವನನ್ನ ನೋಡಿದ ತಕ್ಷಣ ಯಾಕೆ ಓಡೋದಾ? ಯಾಕೆ ಓಡೋದಾ? ಡೈಲಾಗ್ ಕೇಳಿ ಮಾಮ ಸಲ.